ಹೇ ಎಲ್ರಿಗೂ ವಾಟ್ಸಾಪ್ ಈಗಲೇ ಸಬ್ಸ್ಕ್ರೈಬ್ ಬಟನ್ ಸ್ಮ್ಯಾಶ್ ಮಾಡಿ ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಯಾಕಂದ್ರೆ ಇವತ್ತು ನಾವು ಮಾತಾಡ್ತಿರೋದು ಥಿಯೇಟರ್ ಮತ್ತು OTT ಎರಡರಲ್ಲೂ ಸಖತ್ ಸೌಂಡ್ ಮಾಡ್ತಿರೋ ಪ್ರಕಂಪನಂ ಅನ್ನೋ ಮಲಯಾಳಂ ಹಾರರ್ ಕಾಮಿಡಿ ಬಗ್ಗೆ. ಇದು ಪಕ್ಕಾ ಸ್ಪಾಯ್ಲರ್ ಫ್ರೀ ವಿಶ್ಲೇಷಣೆ. ಹಾಗಾದ್ರೆ ಹಾಸ್ಟೆಲ್ ಕೆಡೋಸ್ಗೆ ರೆಡಿಯಾ? ಪ್ರಕಂಪನಂ ಇದರ ಹಿಂದಿರೋ ಅಸಲಿ ಕಥೆ ಏನು? ಬನ್ನಿ ಡೈವ್ ಮಾಡೋಣ. ಮೊದಲಿಗೆ ಈ ಸಿನಿಮಾದ ಬೇಸಿಕ್ ಸೆಟಪ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದೊಂದು 2 ಗಂಟೆ 2 ನಿಮಿಷದ ಪಕ್ಕಾ ಹಾರರ್ ಕಾಮಿಡಿ. ಕಥೆ ಶುರುವಾಗೋದು ಎರ್ನಾಕುಲಂನ ಒಂದು ಕಾಲೇಜ್ ಹಾಸ್ಟೆಲ್ನಲ್ಲಿ. ಅಲ್ಲಿ ಫೈನಲ್ ಇಯರ್ ಹುಡುಗರ ಒಂದು ಗ್ಯಾಂಗ್, ಪ್ರ್ಯಾಂಕ್ಗಳು, ಕ್ಯಾಂಪಸ್ ಪಾಲಿಟಿಕ್ಸ್ ಅಂತ ತಮ್ಮದೇ ಲೋಕದಲ್ಲಿ ಬಿಂದಾಸ್ ಆಗಿರ್ತಾರೆ. ಇಲ್ಲಿಂದ ಕಥೆ ಒಂದು ವೈಲ್ಡ್ ಟರ್ನ್ ತಗೊಳುತ್ತೆ. ಮೊದಲಿಗೆ ನಾರ್ಮಲ್ ಹಾಸ್ಟೆಲ್ ಲೈಫ್. ಆದ್ರೆ ಇದ್ದಕ್ಕಿದ್ದಂತೆ ಆ ಗ್ಯಾಂಗಿನ ಒಬ್ಬ ಹುಡುಗನಿಗೆ ಒಬ್ಬ ಸಿಡುಕು ಸ್ವಭಾವದ ಅಜ್ಜಿಯ ದೆವ್ವ ಆವಾಹನೆಯಾಗುತ್ತೆ. ಅಲ್ಲಿಂದ ಶುರುವಾಗೋದೆ ಪೂರ್ತಿ ಮ್ಯಾಡ್ನೆಸ್. ದೆವ್ವದ ಚೇಷ್ಟೆಗಳು, ಹೊಟ್ಟೆ ಹುಣ್ಣಾಗಿಸುವಷ್ಟು ನಗು ಮತ್ತು ಒಂದಾದ ಮೇಲೊಂದು ಸೂಪರ್ ನ್ಯಾಚುರಲ್ ಟ್ವಿಸ್ಟ್ಗಳಿಂದ ಇಡೀ ಹಾಸ್ಟೆಲ್ ಅಕ್ಷರಶಃ ತಲೆ ಕೆಳಗಾಗುತ್ತೆ. ಸರಿ, ಹಾಗಾದ್ರೆ ಈ ಸಿನಿಮಾದ ಅತಿದೊಡ್ಡ ಪ್ಲಸ್ ಪಾಯಿಂಟ್ಸ್ ಏನು? ಇದನ್ನೊಂದು ಸಖತ್ ಎಂಟರ್ಟೈನರ್ ಆಗಿ ಮಾಡಿರೋ ಅಂಶಗಳ ಬಗ್ಗೆ ನೋಡೋಣ ಬನ್ನಿ. ಮೊದಲನೇದಾಗಿ ಪರ್ಫಾರ್ಮೆನ್ಸ್. ಅದರಲ್ಲೂ ಸಿದ್ದು ಪಾತ್ರದಲ್ಲಿ ಗಣಪತಿ ಮತ್ತು ಪುಣ್ಯಾಳನಾಗಿ ಸಾಗರ್ ಸೂರ್ಯ ಅವರ ಕಾಮಿಡಿ ಟೈಮಿಂಗ್, ಎಕ್ಸ್ಪ್ರೆಷನ್ಗಳು ಮತ್ತು ಓವರ್ ದ ಟಾಪ್ ರಿಯಾಕ್ಷನ್ಗಳು ಪ್ರತಿಯೊಂದು ದೃಶ್ಯವನ್ನು ಕದಿಯುತ್ತೆ. ದೆವ್ವ ಹಿಡಿದ ಮೇಲೆ ನಡೆಯೋ ಅವಾಂತರಗಳಂತೂ ಸಿಕ್ಕಾಪಟ್ಟೆ ಫನ್ನಿ. ಆ ದೆವ್ವದ ಒನ್ಲೈನರ್ಗಳಂತೂ ಸಖತ್ ಸ್ಯಾವೇಜ್. ಹಾಸ್ಟೆಲ್ ವಾತಾವರಣ ತುಂಬಾ ರಿಯಲಿಸ್ಟಿಕ್ ಆಗಿ ಎಲ್ಲರಿಗೂ ಕನೆಕ್ಟ್ ಆಗೋ ಹಾಗೆ ಕಟ್ಟಿಕೊಟ್ಟಿದ್ದಾರೆ. ಮುಖ್ಯವಾಗಿ ಯಾವುದೇ ಚೀಪ್ ಜಂಪ್ಸ್ಕೇರ್ಗಳಿಲ್ಲದೆ ಪ್ರ್ಯಾಂಕ್ಗಳು ಮತ್ತು ಭಯವನ್ನ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಮಾಡಿದ್ದಾರೆ. ಸಿನಿಮಾ ಒಂದ್ಸಲ ಪಿಕಪ್ ಆದ್ಮೇಲೆ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಓಕೆ, ಈಗ ರಿಯಲ್ ಟಾಕೆ ಬರೋಣ. ಪ್ರತಿಯೊಂದು ಸಿನಿಮಾದ ಹಾಗೆ ಇದ್ರಲ್ಲೂ ಕೆಲವು ವೀಕ್ ಪಾಯಿಂಟ್ಸ್ ಇವೆ. ಸಿನಿಮಾ ಎಲ್ಲಿ ಸ್ವಲ್ಪ ಎಡುತ್ತೆ ಅಂತನೂ ನೋಡೋಣ. ಮೊದಲನೇದಾಗಿ ಸಿನಿಮಾದ ಆರಂಭ ಸ್ವಲ್ಪ ನಿಧಾನಗತಿಯಲ್ಲಿದೆ. ಕಥೆ ಗರಿಗೆದರೋಕೆ ಸ್ವಲ್ಪ ಸಮಯ ತಗೊಳುತ್ತೆ. ಕೆಲವು ಸನ್ನಿವೇಶಗಳು ಹಳೆಯ ಹಾಸ್ಟೆಲ್ ಕಾಮಿಡಿ ಚಿತ್ರಗಳನ್ನ ನೆನಪಿಸ್ತವೆ. ಹಾಗಾಗಿ ಸ್ವಲ್ಪ ಪ್ರಿಡಿಕ್ಟಬಲ್ ಅನ್ಸ್ಬೋದು. ಮಧ್ಯದಲ್ಲಿ ಬರುವ ಕೆಲವು ರಾಜಕೀಯ ಮಾತುಕತೆಗಳು ಕಥೆಗೆ ಅಷ್ಟು ಹೊಂದಿಕೆ ಆಗದೆ ಬಲವಂತವಾಗಿ ಸೇರಿಸಿದ ಹಾಗೆ ಭಾಸವಾಗುತ್ತೆ. ಅಲ್ಲದೆ ನಗು ಎಲ್ಲ ಕಡೆ ಒಂದೇ ಸಮನಾಗಿಲ್ಲ ಮತ್ತು ಕ್ಲೈಮ್ಯಾಕ್ಸ್ ಇನ್ನಷ್ಟು ಪವರ್ಫುಲ್ ಆಗಿ ಒಂದು ದೊಡ್ಡ ಪಂಚ್ ಕೊಡ್ಬೋದಿತ್ತು ಅನ್ನೋದು ಅನಿಸಿಕೆ. ಆದ್ರೆ ಸಿನಿಮಾ ಎಲ್ಲೂ ಬೋರ್ ಓಡ್ಸಲ್ಲ. ಹಾಗಾದ್ರೆ ಒಂದೇ ನೋಟದಲ್ಲಿ ಹೇಳೋದಾದ್ರೆ, ಒಂದು ಕಡೆ ಬಲವಾದ ಕಾಮಿಡಿ, ಫನ್ನಿ ದೆವ್ವದ ಚೇಷ್ಟೆಗಳು ಮತ್ತು ಎಲ್ಲರಿಗೂ ಇಷ್ಟವಾಗೋ ಹಾಸ್ಟೆಲ್ ವೈಬ್ ಇದೆ. ಇನ್ನೊಂದು ಕಡೆ ನಿಧಾನವಾದ ಆರಂಭ, ಪರಿಚಿತ ಕಥಾಹಂದರ ಮತ್ತು ಸ್ವಲ್ಪ ದುರ್ಬಲ ಕ್ಲೈಮ್ಯಾಕ್ಸ್ ಇದೆ. ಹಾಗಾದ್ರೆ ಇಷ್ಟೆಲ್ಲಾ ಪ್ಲಸ್ ಮತ್ತು ಮೈನಸ್ಗಳನ್ನ ನೋಡ್ದ ಮೇಲೆ ಕೊನೆಯ ತೀರ್ಪು ಏನು? ಈ ಸಿನಿಮಾವನ್ನ ನೋಡ್ಬೋದಾ? ಪ್ರಕಂಪನಂಗೆ ಸಿಕ್ಕಿರೋ ರೇಟಿಂಗ್ 5ಕ್ಕೆ 3.5. ಇದೊಂದು ಖಂಡಿತವಾಗಿ ನೋಡಬಹುದಾದ ಉತ್ತಮ ಮನೋರಂಜನೆ ನೀಡುವ ಚಿತ್ರ. ಆದ್ರೆ ಇದೊಂದು ಪರ್ಫೆಕ್ಟ್ ಸಿನಿಮಾ ಅಲ್ಲ. ನಮ್ಮ ಫೈನಲ್ ವರ್ಡಿಕ್ಟ್ ಏನಂದ್ರೆ, ಇದೊಂದು ಹಾನಿಯಿಲ್ಲದ, ನಗೆಯಿಂದ ತುಂಬಿದ ಹಾರರ್ ಕಾಮಿಡಿ. ಅದರಲ್ಲೂ ದೆವ್ವದ ದೃಶ್ಯಗಳಲ್ಲಂತೂ ಸಿನಿಮಾ ಮಿಂಚುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ಲೈಟಾಗಿ ಏನಾದ್ರೂ ನೋಡ್ಬೇಕು ಅನ್ಕೊಂಡಿದ್ರೆ ಇದು ಬೆಸ್ಟ್ ಚಾಯ್ಸ್. ಪಕ್ಕಾ ವೀಕೆಂಡ್ ವೈಬ್ಸ್.